ಪ್ರದರ್ಶನಗಳು ನಡೀತಾ ಇದ್ವು. ಈ ಕರೋನಾ ಪ್ರಾರಂಭ ಆದಾಗಿಂದ ಈಚೆಗೆ ಈ ವಿಜ್ಞಾನ ವಸ್ತು ಪ್ರದರ್ಶನಗಳು ಎಲ್ಲ ಆನ್ಲೈನಲ್ಲೇ ನಡೀತಾ ಇದ್ದಾವೆ. ಈಗ ಏನು ಆನ್ಲೈನಲ್ಲಿ ಅಂತಂದ್ರೆ ಈಗ ಕೆಲವು ಶಾಲೆಗಳಿಗೆಲ್ಲ ನಾವು ದುಡ್ಡನ್ನು ಹಾಕ್ತಾರೆ, ಸರ್ಕಾರದಿಂದಲೇ, ಕೇಂದ್ರ ಸರ್ಕಾರದಿಂದ ದುಡ್ಡನ್ನು ಹಾಕ್ತಾರೆ. ಆ ದುಡ್ಡು ಹಾಕಿದ್ದು ಪ್ರತಿ ವರ್ಷ ಹಾಕ್ತಾ ಇದ್ದಾರೆ, ಬಟ್ ಅದು ಯಾವುದು ಕೂಡ ಕಾರ್ಯಗತ ಆಗ್ತಾ ಇಲ್ಲ, ಅದು ಆನ್ಲೈನಲ್ಲಿ ಆಗ್ತಾ ಇದೆ. ಬಟ್ ಆದರೆ ಈ ವರ್ಷ ಈ ಒಂದು ಶಾಲೆಯಲ್ಲೇ ಕೂಡ ಮಕ್ಕಳ ಮಟ್ಟಕ್ಕೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ಇಲ್ಲಿ ಕೇವಲ ದೊಡ್ಡ ಮಕ್ಕಳಿಗೆ ಅಲ್ಲ, 1ನೇ ತರಗತಿಯಿಂದ ಹಿಡಿದು ಅಪ್ ಟು 9ನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ವಸ್ತು ಪ್ರದರ್ಶನವನ್ನ ಏರ್ಪಾಡು ಮಾಡಿದ್ದಾರೆ. ಏನಪ್ಪಾ ಇದರಿಂದ ಅಂತಂದ್ರೆ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಕೂಡ ವೈಜ್ಞಾನಿಕ ಮನೋಭಾವನೆ ಬೆಳೆಯೋದಿಕ್ಕೆ ಮತ್ತೆ ಚಿಂತನೆ ಮಾಡಲಿಕ್ಕೆ. ಯಾರೋ ಒಬ್ಬ ಹುಡುಗ ಮಾಡಿರ್ತಾನೆ, ಇನ್ನೊಬ್ಬ ಹುಡುಗ ನೋಡ್ತಾ ಇರ್ತಾನೆ, ಅವನು ಆಗ ಮಾಡಿದ್ದಾನೆ, ಅವನ ತಲೆಯಲ್ಲಿ ಇನ್ನೊಂದು ಏನೋ ಐಡಿಯಾ ಓಡುತ್ತೆ. ಹಾಗಾಗಿ ಮಕ್ಕಳಲ್ಲಿ ಒಂದು ಐಡಿಯಾಗಳ ಬೆಳವಣಿಗೆಗೆ ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಪೂರಕವಾಗಿದೆ. ಒಳ್ಳೆಯದಾಗಲಿ. ಮುಂದಿನ ವರ್ಷದಿಂದ ಇನ್ನೂ ಹೆಚ್ಚು ಪ್ರದರ್ಶನಗಳನ್ನು ಈ ಶಾಲೆಗಳಲ್ಲಿ ಬರೀ ವಿಜ್ಞಾನಕ್ಕೆ ಅಂತ ಅಲ್ಲ, ಭಾಷೆಗಾಗಲಿ, ಸಮಾಜಕ್ಕಾಗಲಿ, ಎಲ್ಲ ವಿಷಯಕ್ಕೂ ಕೂಡ ಒಂದೊಂದು ದಿವಸ ಒಂದೊಂದು ಪ್ರದರ್ಶನಗಳನ್ನ ಏರ್ಪಾಡು ಮಾಡಿ ಶಾಲೆಯನ್ನ ಪ್ರಗತಿಯನ್ನ ಮುನ್ನಡೆಸಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಈ ಒಂದು ಆಡಳಿತ ಮಂದಿಗೆ ಮತ್ತೆ ಅಧ್ಯಾಪಕರಿಗೆ, ಇಲ್ಲಿ ಎಲ್ಲ ಸ್ಟಾಫ್ಗೂ ಮತ್ತೆ ಈ ಒಂದು ಶಾಲೆಯ ವಿದ್ಯಾರ್ಥಿಗಳ ಪೋಷಕರಿಗೂ ಕೂಡ ವಂದನೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಏನು ಈ ನಂದಿ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕೆಳಗಡೆ ನೋಡಿದಾಗ ನಾನು ಮಕ್ಕಳಿಗೆ ಕ್ರಿಯೇಟಿವಿಟಿಯಿಂದ ಕೆಲಸ ಮಾಡಿಸಿದ್ದೀರಾ. ಇದು ನಮ್ಮ ಈ ಮಕ್ಕಳು ಇವತ್ತು ಮುಂದಿನ ಭವಿಷ್ಯಗಳು. ಈ ಒಂದು ವಿಜ್ಞಾನದ ವಸ್ತು ಪ್ರದರ್ಶನದ ಜೊತೆಗೆ ಸಮಾಜದಲ್ಲಿ ಯಾವ ತರ ಬದುಕಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ದಯಮಾಡಿ ಕಳಿಸ್ಕೊಡ್ಬೇಕು. ಯಾಕೆಂದ್ರೆ ಇವರು ಸಮಾಜಕ್ಕೆ ಹೊರಗಡೆ ಬಂದಾಗ ಯಾವುದೇ ತರಹದ ಒಂದು ಬೇರೆ ಒಂದು ಕೆಟ್ಟ ಒಂದು ಪರಿಣಾಮಗಳಿಗೆ ಇವ್ರಿಗೂ ಸೇರ್ಕೊಳ್ಬಾರ್ದು, ಒಳಗಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಾವು ಈ ನಂದಿ ಇಲ್ವಿ ಇಂಟರ್ನ್ಯಾಷನಲ್ ಶಾಲೆಯ 2025-26 ಸಾಲಿನ ಈ ಸೈನ್ಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ವಿ. ಈ ಸೈನ್ಸ್ ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದೇನೆಂದ್ರೆ ಮಕ್ಕಳ ಸ್ಕಿಲ್ ನ ಡೆವಲಪ್ ಮಾಡೋ ಉದ್ದೇಶದಿಂದ ಮಕ್ಕಳು ಪ್ರತಿಯೊಂದು ನಮ್ಮ ಈಗ ಬಾಡಿ ಒಳಗಡೆ ಏನಿದೆ ಅಂತ ಈಗ ಮೊದಲು MBBS ಮಾಡೋ ಡಾಕ್ಟರ್ಗಳು ಮಾತ್ರ ತಿಳ್ಕೊಂತಾ ಇದ್ರು. ಈಗ ಚಿಕ್ಕ ಮಕ್ಕಳಿಂದ ನಮ್ಮ ಹೃದಯ ಅಂದ್ರೆ ಏನು, ನಮ್ಮ ಹೃದಯ 1 ನಿಮಿಷಕ್ಕೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಬಾಡಿಯಲ್ಲಿ ಸರ್ಕ್ಯುಲೇಟ್ ಮಾಡ್ಕೊಂಡು ಎಷ್ಟು ಟೈಮ್ ಅಂತ ತಗೊಳುತ್ತೆ. ಪ್ರತಿಯೊಂದು ಚಿಕ್ಕ ವಿಷಯದ ಪ್ರತಿಯೊಂದು ಮತ್ತೆ ಎಲ್ಲಾ ರೀತಿಯಾದ ಸೈನ್ಸ್ ಬಗ್ಗೆ ಇರ್ಬೋದು, ಮತ್ತೆ ನಮ್ಮ ನೇಚರ್ ಬಗ್ಗೆ ಇರ್ಬೋದು, ಕಮ್ಯುನಿಟಿ ಹೆಲ್ಪರ್ಸ್ ಬಗ್ಗೆ ಇರ್ಬೋದು, ಯಾರ್ಯಾರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ಮತ್ತೆ ಯಾವ ತರದಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ಈಗ ಮುಂಚೆ ಕಾಲೇಜ್ ಹೋದಾಗ ತಿಳ್ಕೊಳೋದು, ಈಗ 1ನೇ ಕ್ಲಾಸ್ ಮಕ್ಕಳಿಂದಲೇ ತಿಳ್ಕೊಳ್ಳುವಂತ ನರ್ಸರಿ, LKG, UKG 9ನೇ ತರಗತಿವರೆಗೂ ಎಲ್ಲ ಶಾಲೆ ತರಗತಿಯ ಮಕ್ಕಳು ಅವರವರ ಶ್ರಮ ಪಟ್ಟು ಸುಮಾರು ಒಂದು 15 ದಿವಸ, ಇದೇನು ಅರ್ಧ ಗಂಟೆ 10 ನಿಮಿಷದಿಂದ ಆಗಿರುವಂತದ್ದಲ್ಲ, ಸುಮಾರು ಒಂದು 15-20 ದಿನ ಶ್ರಮ ಪಟ್ಟು ಬರೀ ಮಾಡಲ್ ಮಾಡಿದ್ರೆ ಸಾಲದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಎಲ್ಲ ಮಕ್ಕಳು ಅವ್ರ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲ ಮಕ್ಕಳಿಗೂ ಕೃತಜ್ಞತೆಯನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಮಂಜುನಾಥ್ ಅಂತ. ಇವತ್ತೊಂದು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜ್ಞಾನದಿಂದ ವಿಜ್ಞಾನ ಅನ್ನೋ ರೀತಿ ಚೆನ್ನಾಗಿ ಮಕ್ಕಳು ಒಬ್ಬೊಬ್ಬರು ಒಂದೊಂದರ ಚೆನ್ನಾಗಿ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದೀವಿ. ಇದ್ರ ಉದ್ದೇಶ ಏನಂತಂದ್ರೆ ಚಿಕ್ಕ ಮಕ್ಕಳಲ್ಲಿ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಡೆವಲಪ್ ಮಾಡಬೇಕು. ಈಗ ಅವರು PUCಗೆ ಹೋದಾಗ ಪ್ರಾಕ್ಟಿಕಲ್ಸ್ ಇರುತ್ತೆ. ಆ ಪ್ರಾಕ್ಟಿಕಲ್ಸ್ ಮಾಡಬೇಕಂದ್ರೆ ತುಂಬ ಒದ್ದಾಡ್ತಾ ಇರ್ತಾರೆ. ಈ ಹಳ್ಳಿ ಭಾಗದಲ್ಲಿ ತುಂಬ ಕಷ್ಟ ಇರುತ್ತೆ ಈ ರೀತಿ ಆರ್ಗನೈಸ್ ಮಾಡೋದು. ಆದರೆ ನಮ್ಮ ಗೌರ್ಮೆಂಟು ತುಂಬ ಶ್ರಮ ವಹಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಟೀಚರ್ಸ್ ಸಹ ಅಪಾಯಿಂಟ್ ಮಾಡುವಾಗ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತೀವಿ. ಬರೀ ಕ್ಲಾಸಲ್ಲಿ ಟೀಚ್ ಮಾಡಿದ್ರೆ ಆಗೋದಿಲ್ಲ, ಅದ್ರ ಜೊತೆಯಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಮಕ್ಕಳಿಗೆ. ಯಾಕಂದರೆ ಮುಂದೆ ನಾವು ನಮ್ಮ ದೇಶಕ್ಕೋಸ್ಕರ ಒಳ್ಳೆ ವಿಜ್ಞಾನಿಗಳನ್ನು ಕೊಡಬೇಕು, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಶಾಲೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಮತ್ತು
ಈಗ 9th ಸ್ಟ್ಯಾಂಡರ್ಡ್ ಇದ್ದಾರೆ, ಅವರು 10th ಬರ್ತಾರೆ. ಆ 10th ಅಲ್ಲಿ ಅವರಿಗೆ ಪ್ರಾಕ್ಟಿಕಲ್ಸ್ ಒಂದು ರೂಮೇ ರಿಸರ್ವ್ ಮಾಡಿದ್ದೀವಿ, ಸೈನ್ಸ್ ಲ್ಯಾಬ್ ಅಂತ. ಅದಕ್ಕೋಸ್ಕರ ಸೈನ್ಸ್ ಲ್ಯಾಬ್ ಏನು ಇಕ್ವಿಪ್ಮೆಂಟ್ಸ್ ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈ ಇಕ್ವಿಪ್ಮೆಂಟ್ಸ್ ಎಲ್ಲ ಈಗ ಅರೇಂಜ್ ಮಾಡ್ತೀವಿ ನೆಕ್ಸ್ಟ್ ಇಸ್. ಆದರೆ ಈ ಹಳ್ಳಿ ಜನ ಏನು ಮಾಡ್ತಾರೆ ಅಂತಂದರೆ, ಹುಡುಗರಿಗೆ ಈ ಮೊಬೈಲ್ ಕೊಟ್ಬಿಟ್ಟು ಇದು ಮಾಡ್ತಾರೆ. ಆದರೆ ಕ್ರಿಯೇಟಿವಿಟಿ ಬೆಳೆಯೋದು ಯಾವಾಗ ಅಂತಂದರೆ, ಈ ರೀತಿ ಪ್ರಾಜೆಕ್ಟ್ ವರ್ಕ್ಸನ್ನು ಮಾಡಿದಾಗ. ಈಗ ಲೈವ್ ಪ್ರಾಜೆಕ್ಟ್ಸ್ ಕೊಡ್ತೀವಿ, ಅವನ್ನ ಮಾಡಬೇಕಾದ್ರೆ ಚಿಕ್ಕ ಹುಡುಗರಿಗೆ ಪ್ಯಾರೆಂಟ್ಸ್ ಸಪೋರ್ಟ್ ಮಾಡ್ಬೋದು, ಟೀಚರ್ಸ್ ಸಹ. ಮತ್ತು ಒಂದು ಸ್ಟೇಜ್ ಬಂದಮೇಲೆ ಅವರು ಯಾವುದೇ ಸಪೋರ್ಟ್ ಇಲ್ಲದೆ ಅವರೇ ಒಂದು ಪ್ರಾಕ್ಟಿಕಲ್ಸನ್ನು ಮಾಡ್ತಾರೆ. ಆ ಉದ್ದೇಶದಿಂದ ಬೇರೆ ಬೇರೆ ತರಗತಿಗಳಿಗೆ ನಾವು ಬೇರೆ ಬೇರೆ ಪ್ರಾಜೆಕ್ಟ್ಸನ್ನು ಕೊಟ್ಟು ಈ ಒಂದು ಸೈನ್ಸ್ ಎಕ್ಸಿಬಿಷನನ್ನು ಇವತ್ತು ಅರೇಂಜ್ ಮಾಡಿದ್ವಿ ಶಾಲೆಯಲ್ಲಿ. ಮತ್ತು ಮ್ಯಾನೇಜ್ಮೆಂಟು ಇದಕ್ಕೋಸ್ಕರ ಆ್ಯಕ್ಚುಲಿ ಇಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಮ್ಯಾನೇಜ್ಮೆಂಟ್ಗೆ, ಅಷ್ಟೊಂದು ಬಂಡವಾಳ ಹಾಕಿದ್ದಾರೆ. ಉದ್ದೇಶ ಏನಂತಂದರೆ, ಈ ಭಾಗದಲ್ಲಿ ದೊಡ್ಡಬಳ್ಳಾಪುರದ ಹೊರಗಡೆ ಇದೆ ಸ್ಕೂಲು, ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಡೆವಲಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ಈ ಶಾಲೆ ನಡೆಸ್ತಾ ಇದ್ದಾರೆ ವಿನಃ ಯಾವುದೇ ಒಂದು ಪ್ರಾಫಿಟ್ ಇಲ್ಲ. ಟೀಚರ್ಸ್ ಸಹ ಒಳ್ಳೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಮತ್ತು ಹುಡುಗರು ಕ್ಯಾಂಪಸ್ಗೆ ಬಂದಾಗಲಿಂದ ಹೊರಗಡೆ ಹೋಗೋವರೆಗೂ ಮಾನಿಟರಿಂಗ್ ಇರುತ್ತೆ. ಮಾನಿಟರಿಂಗ್ ಜೊತೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈಗ ಬೇರೆ ಬೇರೆ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಇರುತ್ತೆ ಹುಡುಗರಿಗೆ, ಯಾವುದರಲ್ಲಿ ಆಸಕ್ತಿ ಇರುತ್ತೋ ಆ ಒಂದು ಕ್ಷೇತ್ರದಲ್ಲಿ ಹುಡುಗರನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಪ್ರತಿ ಶನಿವಾರ ಮೀಟಿಂಗ್ ತೊಗೊಂಡ್ಬಿಟ್ಟು ಆ ಟೀಚರ್ಸ್ಗೆ ಮ್ಯಾನೇಜ್ಮೆಂಟ್ನವರು ಹೇಳ್ತಾ ಇರ್ತಾರೆ, ನೋಡಿ ಈ ರೀತಿ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇದೆ, ಹುಡುಗರು ಸಿಟಿಗೆ ಹೋಗ್ಬಾರ್ದು, ಇಲ್ಲೇ ಓದಬೇಕು, ನಮ್ಮ ದೊಡ್ಡಬಳ್ಳಾಪುರದಲ್ಲೇ ಓದಬೇಕು. ಯಾಕೆಂದ್ರೆ ಅವ್ರು ಬೆಂಗಳೂರಲ್ಲಿ ಇರೋದ್ರಿಂದ ಗೊತ್ತು ಬೆಂಗಳೂರಲ್ಲಿ ಸ್ಕೂಲ್ಸ್ ಯಾಕೆ ನಡೆಸ್ತಾ ಇದ್ದಾರೆ, ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲೂ ಸಹ ಸ್ಕೂಲ್ ನಡೆಸಬೇಕು ಅನ್ನೋ ಒಂದು ದೊಡ್ಡ ಧ್ಯೇಯ ಇಟ್ಕೊಂಡು ಧನಂಜಯ್ ಮತ್ತು ಲಕ್ಷ್ಮೀ ಮೇಡಮ್ ಅವರು ಈ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಒಂದು ದಿನ ಈ ಶಾಲೆ ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆಯುತ್ತೆ, ಯಾಕಂದ್ರೆ ಅವರು ಇನ್ವಾಲ್ವ್ಮೆಂಟ್ ತುಂಬ ಇದೆ. ಇವತ್ತೇನು ನಾವು ನಂದಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅಂತ ಏನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದರಲ್ಲಿ ಬರೀ ವಿಜ್ಞಾನಕ್ಕೆ ಸಂಬಂಧಪಟ್ಟದ ಜೊತೆಗೆ ಮತ್ತು ಕೆಲವೊಂದು ಆರ್ಟ್, ಕಲೆಗೆ ಸಂಬಂಧಪಟ್ಟಿರೋದಿರ್ಬೋದು, ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರ್ಬೋದು, ಎಲ್ಲ ವಿಭಾಗದಲ್ಲೂ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಥ ವಸ್ತು ಪ್ರದರ್ಶನಾಲಯವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಮಕ್ಕಳು ಸಹ ತುಂಬ ಉತ್ಸುಕರಾಗಿ ಭಾಗವಹಿಸಿದ್ರು. ಮತ್ತು ಪೋಷಕರ ಸಹಕಾರನೂ ಅಷ್ಟೇ ಬೆಂಬಲ ನೀಡಿದ್ರು. ಮತ್ತು ಅದರ ಜೊತೆ ನಮ್ಮ ಶಿಕ್ಷಕರು ಅಷ್ಟೇ ಯಾವ ರೀತಿ ಮಾಡಬೇಕು, ಯಾವ್ಯಾವ ಪ್ರಾಜೆಕ್ಟ್ಸ್ಗೆ ಯಾವ್ಯಾವ ರೀತಿ ಎಕ್ವಿಪ್ಮೆಂಟ್ಸ್ ಎಲ್ಲ ಬೇಕು, ಮತ್ತು ಅವು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಅದನ್ನೆಲ್ಲ ತುಂಬ ಚೆನ್ನಾಗಿ ನಮ್ಮ ಟೀಚರ್ಸು ಮಕ್ಕಳಿಗೆ ಹೇಳ್ಕೊಟ್ಟು, ಮತ್ತು ಮಕ್ಕಳು ಅಷ್ಟೇ ಕಾಳಜಿಯಿಂದ ಅಷ್ಟೇ ಶ್ರದ್ಧೆಯಿಂದ ಭಾಗವಹಿಸಿ ಇವತ್ತು ನೀವು ನೋಡಿರ್ಬೋದು ಮೈಮಾ ಆ್ಯಕ್ಟ್ ಅಂತ ಹೇಳ್ಬಿಟ್ಟು, ಏನು ಮೊಬೈಲ್ ಅವೇರ್ನೆಸ್ಸು, ಮೊಬೈಲಿಂದ ಯಾವ್ಯಾವ ರೀತಿ ತೊಂದರೆಗಳಿಗೆ ಒಳಗಾಗ್ತೀವಿ, ಅತಿ ಹೆಚ್ಚು ಮೊಬೈಲು ಯೂಸ್ ಮಾಡೋದ್ರಿಂದ ಏನೇನು, ಆದರೆ ಮೊಬೈಲ್ ಯೂಸ್ ಮಾಡೋದ್ರಿಂದ ನಮಗೆ ಅನುಕೂಲವೂ ಇದೆ. ಆದರೆ ಈಗಿನ ಟೆಕ್ನಾಲಜಿಯಲ್ಲಿ ಮೊಬೈಲ್ ಬೇಕು, ಬಟ್ ಅದರಿಂದ ನಾವು ಯಾವ ರೀತಿ ಲಿಮಿಟೆಡ್ ಆಗಿ ಯಾವುದೋ ಒಂದು ನಮ್ಗೆ ಏನಾದ್ರು ಒಂದು ಸಬ್ಜೆಕ್ಟ್ ರಿಲೇಟೆಡ್ ಆಗಿ ನಾವು ಯೂಸ್ ಮಾಡಬೇಕು, ಎಷ್ಟು ವಿಷಯ ಆದರೂ ನಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಮಾತ್ರ ತೊಗೊಂಡು ಒಂದು ಲಿಮಿಟೆಡ್ ಟೈಮಲ್ಲಿ ಯೂಸ್ ಮಾಡಿದ್ರೆ ತುಂಬ ಅನುಕೂಲವಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆ ಆದಷ್ಟು ಮೊಬೈಲ್ನ ಕೊಡೋದು ಕಡಿಮೆ ಮಾಡಿ ಅಂತ ಇವತ್ತು ನೀವು ಈ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಮತ್ತು ನಾವು ಇಲ್ಲಿ ನಾವು ಏನಪ್ಪ ನಾವು ಈ ಸ್ಕೂಲ್ ನಾವು ಸ್ವಲ್ಪ ಇಂಟೀರಿಯರ್ಲಿ ಇರ್ಬೋದು, ನಾವು ದೊಡ್ಡಬಳ್ಳಾಪುರದಿಂದ ಸ್ವಲ್ಪ ನಮ್ಮ ಗ್ರಾಮೀಣ ಪ್ರದೇಶ ಸ್ವಲ್ಪ ಇಂಟೀರಿಯರ್ ಇದೆ. ಇಂಟೀರಿಯರ್ಲಿ ಇದ್ರೂ ನಾವು ಏನಕ್ಕೆ ಸ್ಕೂಲ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲದಕ್ಕೂ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು, ಮಕ್ಕಳು ಟ್ರಾವೆಲಿಂಗ್ ಇರ್ಬೋದು, ಎಲ್ಲನೂ ಸಮಸ್ಯೆ ಆಗಿರುತ್ತೆ. ಆದರೆ ನಾವು ಇಲ್ಲೂ ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರೆ ಮಕ್ಕಳಿಗೂ ಅನುಕೂಲವಾಗಿರುತ್ತೆ, ಟ್ರಾವೆಲ್ ಮಾಡೋದನ್ನು ತಪ್ಪುತ್ತೆ. ಮತ್ತು ನಾವು ಇಲ್ಲಿ ನೋಡಿರ್ಬೋದು, ನೀವು ಇಷ್ಟೊತ್ತು ಎಲ್ಲ ನೋಡಿರ್ಬೋದು, ನಾವು ಬೆಂಗಳೂರು ಸ್ಕೂಲ್ಗಳಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಎಲ್ಲ ಥರದ ಫೆಸಿಲಿಟೀಸನ್ನು ನಮ್ಮ ಶಾಲೆಯಲ್ಲಿ ಒದಗಿಸ್ಕೊಟ್ಟಿದ್ದೀವಿ. ಮತ್ತು ಮುಂದೇನೂ ಅಷ್ಟೇ ನಾವು ಮುಂದೆ ಇನ್ನೂ ಉನ್ನತ ಮಟ್ಟವಾಗಿ ಬೆಳೆಸಬೇಕು ಅಂತಿದ್ವಿ ನಮ್ಮ ಶಾಲೆನ. ಮುಂದೆ CBSE ಕರಿಕ್ಯುಲಮ್ಮು ಇದು ಮಾಡಬೇಕು, ಅಡಾಪ್ಟ್ ಮಾಡ್ಕೋಬೇಕು ಅಂತಿದ್ದೀವಿ. ನೋಡೋಣ ಪೋಷಕರ ಅಭಿಪ್ರಾಯ ಮತ್ತು ನಮ್ಮ ಜನರ ಅಭಿಪ್ರಾಯವನ್ನು
ಮುಖ್ಯ ಆಗುತ್ತೆ. ಮತ್ತು ನಾವು ಟೀಚರ್ಸ್ ಅಷ್ಟೇ ತುಂಬ ಒಳ್ಳೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಟೀಚರ್ಸ್ ಪ್ರತಿಯೊಂದು ಒಂದು ಮಕ್ಕಳಿಗೆ ಏನಾದರೂ ಡೌಟ್ಸ್ ಇದ್ದರೂ ಅಷ್ಟೇ ಟೀಚರ್ಸ್ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ. ಏನೇ ಡೌಟ್ಸ್ ಇದ್ರು ರಾತ್ರಿ 8 ಗಂಟೆಯಲ್ಲಿ ಮಾಡಿದ್ರು ಟೀಚರ್ಸ್ ಅಷ್ಟೇ ಮೆಸೇಜ್ ಮಾಡಿದ್ರು, ಪೇರೆಂಟ್ಸ್ ಕಾಲ್ ಮಾಡಿದ್ರು, ಮೇಡಮ್ ಈ ರೀತಿ ತೊಂದರೆ ಆಗ್ತಿದೆ, ಇಲ್ಲ ಏನಾದರೂ ನಾವು ಹೋಮ್ವರ್ಕ್ ಕೊಟ್ಟಿರೋದಿರ್ಬೋದು, ಏನಾದರೂ ಮಕ್ಳಿಗೆ ಅರ್ಥ ಆಗಿಲ್ಲ ಅಂದರೂ ಅಷ್ಟೇ ಇಮಿಡಿಯೇಟಾಗಿ ಪೇರೆಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತಾರೆ. ಹಂಗಾಗಿ ಉತ್ತಮ ಶಿಕ್ಷಕರ ಇದೂ ಇದೆ ನಮ್ಮ ಶಾಲೆಯಲ್ಲಿ. ಮತ್ತು ಎಲ್ಲ ಆಟೋಟ ಸ್ಪರ್ಧೆಗಳು, ಕ್ರೀಡಾಕೂಟ, ಲಾಸ್ಟ್ ಮಂತು ಸ್ಪೋರ್ಟ್ಸ್ ಡೇ ಆರ್ಗನೈಸ್ ಮಾಡಿದ್ವಿ. ತುಂಬ ಚೆನ್ನಾಗಿ, ತುಂಬ ಒಂದು 500-600 ಜನ ಪೇರೆಂಟ್ಸೂ ಸೇರಿದ್ರು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ. ಈವನ್ ಬರೀ ಮಕ್ಕಳಿಗಷ್ಟೇ ನಾವು ಸ್ಪೋರ್ಟ್ಸ್ ಡೇ ಮಾಡಿರಲಿಲ್ಲ, ಈವನ್ ಪೋಷಕರಿಗೂ ಸಹ ನಾವು ಸ್ಪೋರ್ಟ್ಸ್ ಡೇನ ಆರ್ಗನೈಸ್ ಮಾಡಿದ್ವಿ. ಎಷ್ಟೊಂದು ಕ್ರೀಡೆಗಳನ್ನೆಲ್ಲನೂ ಇದು ಮಾಡಿದ್ವಿ. ಅದರಲ್ಲೂ ಅಷ್ಟು ಪೋಷಕರು ಅಷ್ಟೇ ತುಂಬ ಉತ್ಸುಕವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಅಷ್ಟೇ ಒಂದೊಂದು ವಿಭಿನ್ನವಾಗಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಮುಂದೆನೂ ಅಷ್ಟೇ ಇನ್ನೂ ವಿಭಿನ್ನವಾಗಿ ಮಕ್ಕಳಿಗೆ ಅನುಕೂಲಕರ ಆಗುವಂಥ ಕಾರ್ಯಕ್ರಮಗಳನ್ನೇ ನಾವು ನಡೆಸ್ಕೊಡ್ತೀವಿ. ನನ್ನ ಹೆಸರು ವರಲಕ್ಷ್ಮಿ, ನಾನು ನಂದಿ ಶಾಲೆಯ ಅಧ್ಯಕ್ಷ. ಥ್ಯಾಂಕ್ ಯು.